ಈ ಮಧ್ಯೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂಥ ಪ್ರಮುಖ ಸುದ್ದಿಯೊಂದಿದೆ. ನವೆಂಬರ್ನಲ್ಲಿ ಬದಲಾವಣೆಗಳಾಗತ್ತೆ ಅನ್ನುವಂಥ ಲೆಕ್ಕಾಚಾರಗಳೇನು ರಾಜಕಾರಣದಲ್ಲಿ ನಡೀತಾ ಇತ್ತು. ಆ ಕಿಡಿ ತಣ್ಣಗಾಯ್ತಾ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ಕುರ್ಚಿ ಕಂಪನ, ಹೈಕಮಾಂಡ್ ದಿವ್ಯ ಮೌನಕ್ಕೆ ಶರಣಾಗಿದೆ. ದೆಹಲಿ ಯಾತ್ರೆ ಮಾಡಿದ ಸಿಎಂ, ಡಿಸಿಎಂಗೆ ಯಾವುದೇ ಸ್ಪಷ್ಟ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಇವತ್ತು 2.5 ವರ್ಷ ಭರ್ತಿ ಆಯಿತು ಸರ್ಕಾರಕ್ಕೆ. ಕ್ಯಾಬಿನೆಟ್ ರೀಶಫಲ್ಲೂ ಇಲ್ಲ, ನಾಯಕತ್ವ ಬದಲಾವಣೆಯೂ ಇಲ್ಲ. ಹೈಕಮಾಂಡ್ ಮುಗುಮ್ಮಾಗಿ ಕೂತಿದೆ. ಯಾವುದೇ ರೀತಿಯ ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಬದಲಾವಣೆಯ ಮುನ್ಸೂಚನೆಯೂ ಕೂಡ ಕಾಣ್ತಾ ಇಲ್ಲ. ನವೆಂಬರ್ ಮುಕ್ತಾಯ ಆಗ್ತಾ ಬಂತು, 2.5 ವರ್ಷ ಕಂಪ್ಲೀಟ್ ಆಯಿತು. ಯಾವ ಬದಲಾವಣೆಯೂ ಕೂಡ ಕಾಣ್ತಿಲ್ಲ. ಬದಲಾವಣೆಯ ಮುನ್ಸೂಚನೆ ದೆಹಲಿಯಿಂದ ಏನಾದರೂ ಸೂಚನೆ ಬರ್ತಿದೆಯಾ ಅಂತ ಕೇಳಿದ್ರೆ ಅದೂ ಇಲ್ಲ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ಮಾತುಗಳೇನಿತ್ತು. ಇನ್ಫ್ಯಾಕ್ಟ್ ಅದು ಸ್ಟಾರ್ಟ್ ಆಗಿದ್ದು ಕಾಂಗ್ರೆಸ್ ನಾಯಕರಿಂದಲೇ. ರಾಜಣ್ಣ ಅವರು ಶುರು ಮಾಡಿದರು ಕ್ರಾಂತಿಯ ವಿಚಾರವನ್ನ. ಬಟ್ ನವೆಂಬರಲ್ಲಿ ಕ್ರಾಂತಿ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಯಾವುದೇ ಬದಲಾವಣೆನೂ ಇಲ್ಲ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನವನೇ ನೇರ ಸಂಪರ್ಕದಲ್ಲಿ. ಆನಂದ್, ಅಲ್ಲಿಗೆ ಕ್ರಾಂತಿ ಅನ್ನೋದು ಮುಗಿದು ಹೋದ ಅಧ್ಯಾಯನ ಅಥವಾ ಮುಂದೂಡಲ್ಪಟ್ಟ ಅಧ್ಯಾಯನ? ರಕ್ಷಕ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ 2.5 ವರ್ಷ. ಮೇ 20, 2023ರಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸಹಜವಾಗಿಯೇ ಎಲ್ಲೋ ಒಂದು ಕಡೆ 10 ಭರವಸೆಗಳನ್ನು ಈಡೇರಿಸ್ತಕ್ಕಂಥ 10 ಆಶಯದೊಂದಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಚರ್ಚೆ ಶುರುವಾಯಿತು. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಜಮೀರ್ ಅಹ್ಮದ್, MB ಪಾಟೀಲ್ ಹೇಳ್ತಿದ್ದ ಹಾಗೆಯೇ ಸಹಜವಾಗಿಯೇ ಪಕ್ಷದ ಒಳಗಡೆ ಒಂದು ರೀತಿ ವೈರುಧ್ಯದ ವಾತಾವರಣ ನಿರ್ಮಾಣ ಆಯಿತು. ಅಂತಿಮವಾಗಿ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಂಡು ಮುಖ್ಯವಾಗಿ ನವೆಂಬರ್ ಕ್ರಾಂತಿಗೆ ಈ ವಿಚಾರ ಬಂದು ತಲುಪಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇವತ್ತು ಒಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ರಾಜಕೀಯ ಚಟುವಟಿಕೆ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು. ಅಂಥ ಒಂದು ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಇದ್ದರು, ವಿರೋಧ ಪಕ್ಷಗಳು ಇತ್ತು ಮತ್ತು ಜನರು ಕೂಡ ಕಾಯ್ತಾ ಇದ್ರು. ಆದರೆ ಅದ್ಯಾವುದೂ ಕೂಡ ಇವತ್ತು ಆಗ್ತಾ ಇಲ್ಲ. ಅದು ಆಗುವ ಯಾವ ಸಾಧ್ಯತೆಗಳನ್ನು ಕೂಡ ಆ ಥರದ ಒಂದು ವಾತಾವರಣವು ಕೂಡ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕೆಂತಂದರೆ ನವೆಂಬರ್ 20ಕ್ಕೆ ಅಧಿಕಾರ ಹಸ್ತಾಂತರದ ಒಂದು ಚಟುವಟಿಕೆ ಆರಂಭ ಆಗುತ್ತೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ಆದರೆ, ಸಚಿವ ಸಂಪುಟದ ಪುನರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ 2 ಆಯಾಮಗಳಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಹಕ್ಕೊತ್ತಾಯಗಳನ್ನು DCM ಮತ್ತು CM ಅವರು ಹೈಕಮಾಂಡ್ ಮುಂದೆ ಮಂಡಿಸಿದರು. ಆದರೆ ಆ 2 ಬೇಡಿಕೆಗಳಿಗೆ ಒಂದು ಪೂರಕವಾದ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ. ಸ್ಟೇಟಸ್ಕೋ ಮೇಂಟೈನ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಇಬ್ಬರೂ ನಾಯಕರು ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಅವರಿಗೆ ಹೇಳಬೇಕಾದನ್ನು ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ನಿರೀಕ್ಷಿತವಾಗಿರ್ತಕ್ಕ ಸಚಿವ ಸಂಪುಟ ಪುನರಚನೆಯೂ ಆಗ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸುಳಿವು ಕೂಡ ಸಿಗ್ತಾ ಇಲ್ಲ. ಯಾವಾಗ ಆಗತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇಂದೂ ಕೂಡ ಮುಂದುವರೆದಿದೆ. ಇವತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಕೇತ ಅಥವಾ ಸಂದೇಶ ಸಿಗಬೇಕಾಗಿತ್ತು. ಹೈಕಮಾಂಡದ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಥರದ ಸಂದೇಶಗಳು ಇದುವರೆಗೆ ಬಂದಿಲ್ಲ. ಹಾಗಾಗಿ ಇದು ಹಾಗೇ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸಹಜವಾದ ಕುತೂಹಲ ಇದ್ದಾಗ ಹೈಕಮಾಂಡ್ನ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ನಾವು ಯಾವಾಗ ಹೇಳಿ ಕಳಿಸ್ತೇವೋ ಆವಾಗ ಬನ್ನಿ ಅಂತೇಳಿ ಇಬ್ಬರೂ ನಾಯಕರಿಗೆ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅದನ್ನು ಗಮನಿಸ್ತಾ ಇದ್ರೆ ಸದ್ಯಕ್ಕಂತೂ ಇದು ಆಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಅಂತ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರದ ಬಗ್ಗೆ, ಸಚಿವ ಸಂಪುಟ ಪುನರಚನೆ ಅಂತಕ್ಕಂಥ ವಿಚಾರದ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇನ್ನೂ ಕೂಡ ಬರದೇ ಇರತಕ್ಕಂಥ 10 ಅನುಮಾನಕ್ಕೆ ಕಾರಣವಾಗಿದೆ. ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಮತ್ತು ಕಾರ್ಯಕರ್ತರ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಮತ್ತು ಆಯಾಯ ನಾಯಕರ ಬೆಂಬಲಿಗರ ಮಟ್ಟದಲ್ಲಿ ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿರ್ತಕ್ಕಂಥ ಹೈಕಮಾಂಡ್ ನಿರ್ಧಾರ ಏನಿದೆ ನಿಜವಾಗಲೂ ಕೂಡ ಯಾವುದೂ ಸದ್ಯಕ್ಕಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಸುಳಿವನ್ನು ಕೊಟ್ಟಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.